ಇಡೀ ನಮ್ಮ ಮೊನ್ನೆ ಅದು ಹೇಳಿದಾಗ ನಾನು ಪ್ರಸ್ತಾಪ ಮಾಡಿದ್ದೇನೆ, ಆದರೆ ಅದ್ರ ಮೇಲೆ ನಾನು ಪ್ರೆಸ್ ಮೀಟು ಮಾಡಿರಲಿಲ್ಲ. ಇಡೀ ನಮ್ಮ ದೇಶದಲ್ಲಿ ವೆರಿ ಫಸ್ಟ್ ಟೈಮ್ ನಮ್ಮ ಲೋಕಸಭಾ ಸ್ಪೀಕರ್ ಅಂತ ಓಂ ಪ್ರಕಾಶ್ ಬರ್ಲಾ ಅವರು ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಗಳು ಮೇಯರ್ ಮತ್ತು ಚೇರ್ಪರ್ಸನ್ಸ್ನ ಒಂದು ಸಭೆಯನ್ನು ಕರೆದಿದ್ದರು. 19% ಸ್ಥಳೀಯ ಸಂಸ್ಥೆಗಳಿಗೆ ಅವಮಾನ ಆಯಿತು. ಆಹ್ವಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ 28 ಜನರಿಗೆ ಅವಕಾಶ ಇತ್ತು. ಅದರಲ್ಲಿ ಹೋದರೆ ನಾವು 8 ಜನ ಮಾತ್ರ. ಅದರಲ್ಲೂ 566 ಡೆಲಿಗೇಟ್ಸ್ಗಳ ಪೈಕಿಯಲ್ಲಿ 2043ರ ವಿಕಸಿತ ಭಾರತದಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳ ಪಾತ್ರ ಏನು ಅಂತ ಬಗ್ಗೆ ಸಬ್ಜೆಕ್ಟ್ ಮೇಲೆ ಅದು ನಡೆದಿರುವಂಥದ್ದು, ನಾನ್ ಪೊಲಿಟಿಕಲ್ ಆಗಿ ನಡೆದಿರುವಂಥದ್ದು. ಆ ಸಭೆಯನ್ನು ಆಯೋಜನೆಯನ್ನು ಹರಿಯಾಣ ಸರ್ಕಾರ ಮಾಡಿತ್ತು. ಆದರೆ ಅದರ ಅಧ್ಯಕ್ಷತೆ ವಹಿಸಿದ್ದು ಹರೀಂದರ್ ಕಲ್ಯಾಣ್ ಅನ್ನುವಂತಹ ಹರಿಯಾಣ ಸ್ಪೀಕರ್ ನಡೆಸಿರುವಂಥದ್ದು ನಾನ್ ಪೊಲಿಟಿಕಲ್ ಕಾರ್ಯಕ್ರಮ. ಎಲ್ಲಿ ನಮ್ಮ ಮೈಸೂರಿನ ಬಳ್ಳಾರಿ ನಮ್ಮದು ಪಕ್ಷದ ಮೇಯರ್ ನಂದೀಶ್ ಅವರು ಬಂದಿದ್ದರು, ಕಾರವಾರ ನಮ್ಮ ಮೇಯರ್ ಪ್ರೆಸಿಡೆಂಟ್ ಬಂದಿದ್ದರು, ಮತ್ತು ಇದೇ ಥರ ನಮ್ಮ ಬೇರೆ ಬೇರೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಗಣನೀಯ ಜನಗನ್ನು ಅವರು ಒಂದು ಗೋಷ್ಠಿನ ಕರೆದಿದ್ದರು. ವಿಕಸಿತ ಭಾರತದಲ್ಲಿ ಸ್ಥಳೀಯ ಸಂಸ್ಥೆ ಪಾತ್ರ ನೀವು ಏನು ಮಾಡಿದ್ದೀರಾ ಅಂಥೇಳಿ ಆ ಒಂದು 5 ಥೀಮ್ಸ್ಗಳನ್ನ ಇಟ್ಕೊಂಡು 560 ಜನರನ್ನು ಅವರು ಪಾರ್ಟೇಷನ್ ಮಾಡಿ ಅದನ್ನು 5 ಥೀಮ್ಸ್ಗಳನ್ನು ಡಿವೈಡ್ ಮಾಡಿದರು. ಆವಾಗ ದಿನೇಶ್ ಶರ್ಮಾ ಅನ್ನುವಂತಹ UPಯ ಡೆಪ್ಟಿ CM, ಹಾಗೆ ಅವರು ಈಗ ಪ್ರೆಸಿಡೆಂಟ್ ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ನಮ್ಮ ಗೋಷ್ಠಿಯನ್ನು ಅವರು ತೊಗೊಂಡಿದ್ರು. ಅದರಲ್ಲಿ IAS ಆಫೀಸರ್ ಆದಂಥ ರಾಹುಲ್ ಅವರು ಮತ್ತು ಗುಜರಾತ್ ಮೇಯರ್ ಆದಂತಹ ಮನೋಜ್ ಅವರೆಲ್ಲ ಇದರಲ್ಲಿದ್ದರು. ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನಮ್ಮ ತೀರ್ಥಹಳ್ಳಿ ಸ್ಥಳೀಯ ಸಂಸ್ಥೆ ಅವರು ಮತ್ತು ವಿಶೇಷವಾಗಿ ಕಾನ್ಫರೆನ್ಸಲ್ಲಿ ಈ ದೇಶದ 5 ಪ್ರಮುಖ ಸ್ಥಳೀಯ ಸಂಸ್ಥೆಗಳ ವಿಚಾರಗಳನ್ನು ಏನು ಅವರು ಅಭಿವೃದ್ಧಿ ಯಾವ ದೃಷ್ಟಿಕೋನದಲ್ಲಿ ಮಾಡಿದ್ದಾರೆ, ಇಡೀ ದೇಶಕ್ಕೆ ಅವರು 5 ಕಾರ್ಪೊರೇಷನ್ ಹೆಂಗೆ ಫಸ್ಟ್ ಬಂದಿದ್ದಾವೆ ಅಂತ ಹೇಳೋದನ್ನು ಬಿಂಬಿಸಲಿಕ್ಕೆ ಅವರವ್ರ ಸಾಧನೆಗಳನ್ನ ಹೇಳ್ಕೊಳ್ತಾಯಿದ್ರು. ಅವರು ಹೇಳಿರುವಂತಹ ಪ್ರತಿಯೊಂದು ಕಾರ್ಪೊರೇಷನ್ಗಳು ಅವ್ರದ್ದು ಬಜೆಟಲ್ಲಿ ಹೇಳ್ತಾಯಿದ್ರು. ಅವರು ಗುಜರಾತಿನ ಮೇಯರ್ ಹೇಳ್ತಾಯಿದ್ರು 300 ಕೋಟಿ ಅವರಿಗೆ ಈ ಗೊಚ್ಚೆ ನೀರನ್ನು ಶುದ್ಧೀಕರಣಗೊಳಿಸಿ ಆ ಕಂಪ್ನಿ ಬಟ್ಟೆ ಮಿಲ್ಸಿ ಕೊಡ್ತಾರಲ್ಲ, ಸೂರತ್ತಿನ ಮೇಯರ್ ಹೇಳ್ತಾಯಿದ್ರು, ಅದರಿಂದ ನಮಗೆ 300 ಕೋಟಿ ಆದಾಯ ಅಂಥೇಳಿ. ಅಷ್ಟು ದೊಡ್ಡ ಕಾರ್ಪೊರೇಷನ್ ಅವ್ರದ್ದು. ಮತ್ತು ಅವ್ರ ಬಜೆಟ್ ಎಷ್ಟಿರ್ಬೋದು? ನಮ್ಮದೆಲ್ಲ ಒಂದು ಅಂದರೆ 38 ಕೋಟಿ ಬಜೆಟು. ಅವ್ರದ್ದು ಕೋಟ್ಯಾಂತರ ರೂಪಾಯಿ ಬಜೆಟ್ಗಳು ಇರುವಂತಹ ಇದು ಕಾರ್ಪೊರೇಷನ್ ಮಹಾನಗರ ಪಾಲಿಕೆಗಳು. ಅವರು ಅದನ್ನು ಅವ್ರ ಸಾಧನೆಗಳು ಹೇಳುವಂಥ ಟೈಮ್ನಲ್ಲಿ ಏನೇನು ಸಾಧನೆಗಳು ಹೇಳ್ಕೊಂಡಿದ್ರು. ನಮ್ಮ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿ ನಮ್ಮ ಒಬ್ಬರು ಸೈಡಿಂದಲ್ಲ, ಇಲ್ಲಿಂದ ಏನು ಆಡಳಿತ ನಡೆಸ್ಕೊಂಡು ನಾವು ಬಂದಿದ್ದೀವಿ ಅಷ್ಟನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಅವ್ರು ರೂಫ್ ಪ್ಲಾಂಟಿಂಗ್ ಹೇಳಿದರು, ನಮ್ಮಲ್ಲಿದೆ. ಜಿಮ್ ಹೇಳಿದರು, ನಮ್ಮಲ್ಲಿದೆ. ಅವರು ಮತ್ತು 24x7 ಹೇಳಿದರು, ನಮ್ಮಲ್ಲಿದೆ. ಮತ್ತು ಅವರು ಸೆಗ್ರಿಗೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳು ನಮ್ಮಲ್ಲಿದೆ. ಯಾವುದೂ ಇಲ್ಲ ಅಂತಿಲ್ಲ. ನಾನು ಅದನ್ನು ನಮಗೆ ಒಂದು ಗೋಷ್ಠಿಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಂತ ನಮ್ಗೆ, ಯಾಕಂದ್ರೆ ನಾನು ಸ್ವಾಭಾವಿಕವಾಗಿ ನಾನು ಮುಸಲ್ಮಾನ ಆಗಿರೋದ್ರಿಂದ ನನಗೆ ಉರ್ದು ಲ್ಯಾಂಗ್ವೇಜ್ ಗೊತ್ತಿರೋದ್ರಿಂದ ನನಗೆ ಹಿಂದಿ ನನಗೆ ಸ್ವಲ್ಪ ಅರ್ಥ ಆಗ್ತದೆ. ನಾನು ಅದನ್ನು ಪ್ರಸ್ತಾಪ ಮಾಡಿದ ಮೇಲೆ ತೀರ್ಥಹಳ್ಳಿ ಪಟ್ಟಣ ಪಂಚಾಯತ್ ನಮ್ಗೆ ಹೋಗಲಿದ್ದಲ್ಲ, ಅವರು ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯ ವಿಚಾರವನ್ನು ಹೇಳಿದ್ದಕ್ಕೆ, ಸಾಧನೆ ಹೇಳಿದ್ದಕ್ಕೆ ಅವರು ನಮ್ಮ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿ ಹೋಗಲಿಕ್ಕೆ ಹೇಳಿದ್ದಾರೆ. ಇಷ್ಟು ಚಿಕ್ಕ ಪಟ್ಟಣ ಪಂಚಾಯಿತಿ ಇಷ್ಟು ದೊಡ್ಡ ಸಾಧನೆ ಮಾಡಿದೆ ಅಂತ, ಅದು ತುಂಬ ದೊಡ್ಡ ಸಾಧನೆ ಅಂತ ಹೇಳಿದರು ನಮಗೆ. ಎಷ್ಟು ಇಡೀ ದೇಶದ ಪ್ರತಿನಿಧಿ ಹೇಳಿದಗಳಿದೆ. ನಮ್ಮ ತೀರ್ಥಹಳ್ಳಿಯ ವಿಚಾರವನ್ನು ನಾವು ಬಿಂಬಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಅದನ್ನು ನಾನು ತೀರ್ಥಹಳ್ಳಿನ ಪ್ರೆಸೆಂಟ್ ಮಾಡಿದ್ದೇನೆ ಅಂತ ಹೇಳ್ಬೋದು ಎಲ್ಲರೂ ಸಹಕಾರದಿಂದ. ಅದನ್ನು ನನ್ನ ಹೆಚ್ಚುಗಾರಿಕೆನೂ ಅಲ್ಲ ಮತ್ತು ನನ್ನ ದೊಡ್ಡತನವೂ ಅಲ್ಲ. ಅದನ್ನು ಸಿಕ್ಕಂಥ ಅವಕಾಶ ನಮ್ಮ ಕೌನ್ಸಿಲ್ ಕೊಟ್ಟ ಮತ್ತು ವಿಶೇಷವಾಗಿ ಆ ಸಭೆಯಲ್ಲಿ ಹೇಳಿದೆ. ಮತ್ತು ಓಂ ಪ್ರಕಾಶ್ ಬರ್ಲಾ ಅವ್ರು ಏನು ಮಾಡಿದ್ರು, ಫಸ್ಟು 7 ದಿವಸ ಕಾನ್ಫರೆನ್ಸ್ ಆಗ್ತಿದ್ದಂಗೆ ಈವ್ನಿಂಗು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಏನು ಸಮಾರೋಪ ಮುಗಿದ ಮೇಲೆ ಹೊಸ ಪಾರ್ಲಿಮೆಂಟ್ರಿ ವಿಸಿಟು, ಹಳೆ ಪಾರ್ಲಿಮೆಂಟ್ ಜಾಯಿಂಟ್ ಸೆಷನ್ ನಡೆಯುವಂಥ ರಾಜ್ಯಸಭಾ ಮತ್ತು ಲೋಕಸಭಾ ಜಾಯಿಂಟ್ ಸೆಷನ್ ನಡೆಯುವಂಥ ಇದರಲ್ಲಿ ಆ ಸ್ಪೀಕರ್ ಪೀಠದಲ್ಲಿ ಓಂ ಪ್ರಕಾಶ್ ಬಿರ್ಲಾ ಅವರು ಅದನ್ನು ಏನು 7 ದಿವಸದ ಕಾನ್ಫರೆನ್ಸಿನ ಸ್ವರೂಪ ಹೆಂಗಿತ್ತು ಅನ್ನೋ ವಿಚಾರ ಬಂದು ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಅವರು ಫೀಡ್ಬ್ಯಾಕ್ ತೊಗೊಂಡ್ರು. ಅದರಲ್ಲಿ 12 ಜನ ಮಾತಾಡಿರುವಂಥದ್ರಲ್ಲಿ ಅದು ನಾನು ಒಬ್ಬ. ಅದರಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ, ನಮ್ಮ ಕರ್ನಾಟಕದ ಸುಮಾರು 4,000ಕ್ಕಿಂತ ಅಧಿಕ ಇರುವಂಥ 500ಕ್ಕಿಂತ ಹೆಚ್ಚು ಸ್ಥಳೀಯ ಸಂಸ್ಥೆ ಇರೋದು. ಇದರಲ್ಲಿ ನಮ್ಮ ಸರ್ಕಾರ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಿಗೂ ಹಾಗೂ ಪೌರಾಡಳಿತ ಸಚಿವರಾದಂಥ ರಹೀಂ ಖಾನ್ರಿಗೂ ಸಹ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ. ತುಂಬ ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಓಂ ಪ್ರಕಾಶ್ ಬಿರ್ಲಾವನ್ನು ಅಡ್ರೆಸ್ ಮಾಡಿ ಹೇಳುವಂಥ ಅವಕಾಶ ಸಹ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಸಲ್ಲಿಸಿ ತುಂಬ ಅದರಲ್ಲೂ ಸಹ ಆ ಕಾರ್ಯಕ್ರಮದ ರೂಪದಲ್ಲಿ ಮಾತಾಡಿರುವಂಥದ್ದು. ಇದೆಲ್ಲ ಅವಕಾಶಗಳು ನಮ್ಮ ತೀರ್ಥಹಳ್ಳಿಯ ಮಹಾಜನತೆ ನನಗೆ ಗೆಲ್ಲಿಸಿ ಮತ್ತು ವಿಶೇಷವಾಗಿ ನಮ್ಮ ಪಕ್ಷದ ನಾಯಕರು ಈ ಹುದ್ದೆಯಲ್ಲಿ ಕೂರಿಸಿ ಈ ಕೌನ್ಸಿಲು ನಮಗೆ ಸಹಕಾರ ಕೊಟ್ಟಿದ್ದನ್ನೆಲ್ಲ ಸಾಧ್ಯ ಆಗಿದೆ. ಬಿಟ್ಟರೆ ಇದರಲ್ಲಿ ನಮ್ಮದು ಏನು ಹೆಚ್ಚುಗಾರಿಕೆ ಇಲ್ಲ ಅಂತ ಹೇಳಿಕ್ಕೆ ಬಯಸ್ತೇನೆ. ಮುಂದಿನ ಸಂದರ್ಭಗಳು ಅಷ್ಟೇ ಈ ಉಳಿಕೆ ಇರುವಂತಹ ಏನೇನು ನಾವು ಅದನ್ನು ತೀರ್ಥಹಳ್ಳಿಗೆ ಸಮಗ್ರ ಪಟ್ಟಣಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೇವೆ. ಅದು ನಿರಂತರವಾಗಿ ಮುಂದೆ ಸಾಗ್ತದೆ. ಈ ನಾನು ಮತ್ತೊಮ್ಮೆ ಹೇಳಿಕ್ಕೆ ಬಯಸ್ತೇನೆ, ಚೇರ್ ಶಾಶ್ವತ ಅಲ್ಲ.
ನೀವು ಹೇಳಿದಂಗೆ ಇದು ಶಾಶ್ವತ ನಡೆಯುವಂಥ ವ್ಯವಸ್ಥೆಗಳು. ಈ ಶಾಶ್ವತ ನಡೆಯುವಂಥ ವ್ಯವಸ್ಥೆಯಲ್ಲಿ ನಾವು ತಾತ್ಕಾಲಿಕ ನಮಗೆ ಸೇವೆ ಮಾಡಲಿಕ್ಕಂಥ ಅವಕಾಶ ಅಂತ ಭಾವಿಸಿದ್ದೇನೆ. ಇದ್ರ ಯಾವುದೇ ರೀತಿಯ ಸಂಶಯಗಳಿಲ್ಲ. ಕೆಲಸ ಮಾಡುವಂಥ ಆಸಕ್ತಿ ಇರೋದ ಕೆಲವು ವಿಚಾರಗಳ ಆಧಾರದ ಮೇಲೆ ಕೆಲವು ಚಿಕ್ಕ ವಿಚಾರದ ಮೇಲೆ ಭಿನ್ನಾಭಿಪ್ರಾಯಗಳು ಬಂದಿರೋದು ಬಿಟ್ಟರೆ ಇಡೀ ನಮ್ಮ ಕೌನ್ಸಿಲು ಎಲ್ಲ ಕಾರ್ಯಕ್ರಮಗಳು ಸಹ ಭಾಗಿಯಾಗಿದೆ. ಮತ್ತು ವಿಶೇಷವಾಗಿ ನಮ್ಮ ನಾಯಕರಾದಂಥ ಕಿಮ್ಮನೆ ರತ್ನಾಕರ್ ಇರ್ಬೋದು, ಆರ್ ಎಂ ಮಂಜುನಾಥಗೌಡರು ಇರ್ಬೋದು, ಶಾಸಕರಾದಂತಹ ಆರಗ ಜ್ಞಾನೇಂದ್ರ ಇರ್ಬೋದು, MP ಆದಂಥ ನಮ್ಮ ರಾಘವೇಂದ್ರ ಇರ್ಬೋದು, ವಿಶೇಷವಾಗಿ ನಮ್ಮ ಜಿಲ್ಲೆಯ ಮಂತ್ರಿಗಳಾದಂತಹ ಮಧು ಬಂಗಾರಪ್ಪ ಸರ್ ಇರ್ಬೋದು. ಹಾಗೆ ನಮ್ಮ ಎಲ್ಲಕ್ಕಿಂತ ಜಾಸ್ತಿ ಹೇಳಬೇಕಂತ ಹೇಳಿದ್ರೆ ನಾನು ರಾಜ್ಯದ ಬೇರೆ ನಮ್ಮ ಬೆಂಗಳೂರು ಭಾಗದಲ್ಲಿ ಹೋದಾಗ ನಂಗೆ ಸಹಕಾರ ಕೊಡುವಂಥ ನಿಟ್ಟಿನಲ್ಲಿ ರಹೀಂ ಖಾನ್ ಸಾಹೇಬ್ರು ಇರ್ಬೋದು, ಹಾಗೆ ಹರಿಪ್ರಸಾದ್ ಸರ್ ಇರ್ಬೋದು. ಇವರೆಲ್ಲ ನನಗೆ ಮೇಜರಾಗಿ ನಾವು ಪಟ್ಟಣ ಪಂಚಾಯತಿ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಇದಕ್ಕೆ ಕೆಲಸ ಕಾರ್ಯಗಳಿಗೆ ನಂಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಅಧಿಕಾರಿ ಮಿತ್ರರಲ್ಲಿ ನಮ್ಮ ಡಾಕ್ಟರ್ ಮುರಳಿ ಅವರು ಇರ್ಬೋದು, ಮತ್ತು ಶ್ರೀಧರಣ್ಣ ಇರ್ಬೋದು, ಆಶಾ ಹೆಗಡೆ ಇರ್ಬೋದು. ಅವರೆಲ್ಲರೂ ಸಹ ಈ ತೀರ್ಥಹಳ್ಳಿ ನಮ್ಮ ಊರನ್ನೋ ಕಾರಣಕ್ಕಾಗಿ ಅವ್ರು 3 ಅಧಿಕಾರಿಗಳು ಸಹ ನಮ್ಮ ತೀರ್ಥಹಳ್ಳಿ ಪಟ್ಟಣದ ಪರವಾಗಿ ಅವ್ರು ನಮಗೆ ಸಹಕಾರ ಕೊಡ್ತಿರುವಂಥದ್ದು. ಇದೆಲ್ಲವೂ ಸಹ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ.